ದೇವಾಲಯದ ಮೆಟ್ಟಿಲುಗಳಿಂದ ಕೆಳಗೆ ಇಳಿಯುವಷ್ಟರಲ್ಲಿ ಸಂಜೆ ಕತ್ತಲೆ ನಿಧಾನವಾಗಿ ಬೆಟ್ಟದ ಮೇಲೆ ಹರಡತೊಡಗಿತು. ಮಂಜು ಇನ್ನಷ್ಟು ದಟ್ಟವಾಗಿತ್ತು. ಸಾನ್ವಿ ನಿಧಾನವಾಗಿ ರಿಷಬ್ ಪಕ್ಕದಲ್ಲಿ ನಡೆಯುತ್ತಿದ್ದಳು. ಆದರೆ ಈಗ ಅವಳ ಮನಸ್ಸು ಸಂಪೂರ್ಣ ಗೊಂದಲದಿಂದ ತುಂಬಿತ್ತು. ಕೆಲವೇ ಕ್ಷಣಗಳ ಹಿಂದೆ ಅವನ ಹತ್ತಿರ ಇದ್ದಾಗ ಅವಳಿಗೆ ಜಗತ್ತೇ ಮರೆತು ಹೋಗಿತ್ತು. ಆದರೆ ರೋಹಿತ್ ಕರೆದು ಬಂದ ನಂತರ ರಿಷಬ್ ಮುಖದಲ್ಲಿ ಕಂಡ ಬದಲಾವಣೆ ಅವಳ ಮನಸ್ಸಿಗೆ ಭಯ ಹುಟ್ಟಿಸುತ್ತಿತ್ತು. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿ ಅವಳು ನಿಜವಾದ ಆತಂಕ ನೋಡಿದಳು. ಅದು ಅವಳಿಗಾಗಿ ಅನ್ನೋದು ಇನ್ನಷ್ಟು ಭಯಾನಕವಾಗಿತ್ತು. ರಿಷಬ್ ಎಂದು ಅವಳು ನಿಧಾನವಾಗಿ ಕರೆದಳು. ಅವನು ತಕ್ಷಣ ಅವಳತ್ತ ನೋಡಿದ. ನನಗೆ ಸತ್ಯ ಹೇಳಿ. ರಿಷಬ್ ಕೆಲ ಕ್ಷಣ ಮೌನವಾಗಿ ನಿಂತ. ಅವನು ಏನು ಹೇಳಬೇಕು ಎಂದು ಯೋಚಿಸುತ್ತಿದ್ದ. ಸಾನ್ವಿಯನ್ನು ಭಯಪಡಿಸಬಾರದು ಅನಿಸುತ್ತಿತ್ತು, ಆದರೆ ಅವಳಿಂದ ಏನನ್ನು ಮರೆಮಾಡಬೇಕು ಅನಿಸಲಿಲ್ಲ. ಮೇಘನ ಎಂದು ಅವನು ನಿಧಾನವಾಗಿ ಮಾತು ಆರಂಭಿಸಿದ. ಅವಳು ಈಗ ತುಂಬ ಅನ್ಸ್ಟೇಬಲ್ ಆಗಿದ್ದಾಳೆ. ಸಾನ್ವಿಯ ಹೃದಯ ನಿಧಾನವಾಗಿ ಬಡಿದುಕೊಳ್ಳತೊಡಗಿತು. ಅವಳು ನಿನ್ನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾಳೆ. ನನ್ನ ಬಗ್ಗೆ? ಹೌದು. ರಿಷಬ್ ಧ್ವನಿ ಈಗ ಗಂಭೀರವಾಗಿತ್ತು. ನಾನು ಅವಳನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಮನಸ್ಸಿನಲ್ಲಿ ವಿಚಿತ್ರ ಭಯ ಹುಟ್ಟಿತು. ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆಯಾ? ರಿಷಬ್ ತಕ್ಷಣ ನಿಂತ. ಅವನು ನೇರವಾಗಿ ಅವಳ ಕಣ್ಣುಗಳಲ್ಲಿ ನೋಡಿದ. ಈ ಮಾತು ಮತ್ತೆ ಹೇಳಬೇಡ. ಅವನ ಧ್ವನಿ ಮೃದುವಾಗಿದ್ದರೂ ಅದರೊಳಗೆ ನೋವು ಇತ್ತು. ನೀನು ನನ್ನ ಜೀವಕ್ಕೆ ಬಂದ ಮೇಲೆ ಮೊದಲ ಬಾರಿ ಬದುಕಬೇಕು ಅನಿಸುತ್ತಿದೆ ಸಾನ್ವಿ. ಆ ಮಾತು ಕೇಳಿದ ಕ್ಷಣ ಅವಳ ಕಣ್ಣುಗಳು ತೇವವಾದವು. ಆದರೆ ಅವನು ಆಳವಾಗಿ ಉಸಿರೆಳೆದ. ನನ್ನ ಜಗತ್ತು ಕ್ಲೀನ್ ಅಲ್ಲ. ಸಾನ್ವಿ ಮೌನವಾಗಿ ಕೇಳುತ್ತಿದ್ದಳು. ಹಣ, ಅಧಿಕಾರ, ಬಿಸ್ನೆಸ್ ಇವೆಲ್ಲರದ ಹಿಂದೆ ಎಷ್ಟೋ ಶತ್ರುಗಳು ಇರುತ್ತಾರೆ ಗೊತ್ತಾ? ಅವನ ಮುಖದಲ್ಲಿ ವಿಚಿತ್ರ ದಣಿವು ಕಾಣಿಸುತ್ತಿತ್ತು. ನನಗೆ ಅದಕ್ಕೆ ಭಯ ಇರಲಿಲ್ಲ, ಆದರೆ ಈಗ ಅವನು ನಿಧಾನವಾಗಿ ಅವಳ ಕೈ ಹಿಡಿದ. ನಿನಗೇನಾದರೂ ಆಗಬಹುದು ಅನ್ನೋ ಯೋಚನೆ ನನ್ನನ್ನು ಭಯಪಡಿಸುತ್ತಿದೆ. ಸಾನಿಯ ಹೃದಯ ನಿಧಾನವಾಗಿ ಕರಗಿತು. ಅವಳು ನಿಧಾನವಾಗಿ ಅವನ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದಳು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆ ಒಂದು ಮಾತು ರಿಷಬ್ ಮನಸ್ಸಿನೊಳಗೆ ಆಳವಾಗಿ ತಾಕಿತ್ತು. ಏಕೆಂದರೆ ಎಲ್ಲರೂ ಅವನ ಶಕ್ತಿಯನ್ನು ನಂಬಿದ್ದರು, ಆದರೆ ಅವನನ್ನು ಮನುಷ್ಯನಾಗಿ ನಂಬಿದ್ದು ಸಾನ್ವಿ ಮಾತ್ರ. ಇಬ್ಬರು ಕಾರಿನ ಹತ್ತಿರ ಬಂದರು. ಮಳೆ ಮತ್ತೆ ನಿಧಾನವಾಗಿ ಆರಂಭವಾಗಿತ್ತು. ರಿಷಬ್ ಕಾರಿನ ಡೋರ್ ತೆರೆದ. ಸಾನ್ವಿ ಒಳಗೆ ಕುಳಿತಳು, ಆದರೆ ಅವಳು ಗಮನಿಸಿರಲಿಲ್ಲ. ದೂರದ ಮರದ ಹಿಂದೆ ನಿಂತಿದ್ದ ಕಪ್ಪು ಓಡಿ ಹಾಕಿದ್ದ ಒಬ್ಬ ವ್ಯಕ್ತಿ ಅವರನ್ನೇ ಗಮನಿಸುತ್ತಿದ್ದ. ಅವನ ಕೈಯಲ್ಲಿ ಕ್ಯಾಮ್ರಾ ಇತ್ತು. ಕ್ಲಿಕ್ ಮಾಡುತ್ತಿದ್ದ. ಸಾನ್ವಿ ಮತ್ತು ರಿಷಬ್ ಒಟ್ಟಿಗೆ ನಿಂತಿದ್ದ ಫೋಟೋ ಕ್ಯಾಪ್ಚರ್ ಆಯಿತು. ಆ ವ್ಯಕ್ತಿ ತಕ್ಷಣ ಯಾರಿಗೋ ಮೆಸೇಜ್ ಕಳಿಸಿದ್ದ. ಇಬ್ಬರು ಈಗ ಒಟ್ಟಿಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಿಪ್ಲೈ ಬಂತು. ಅವರಿಗೆ ಕಣ್ಣಿಗೆ ಕಾಣಿಸದಂತೆ ಫಾಲೋ ಮಾಡು. ಕಾರು ಬೆಟ್ಟದ ರಸ್ತೆಯಲ್ಲಿ ನಿಧಾನವಾಗಿ ಇಳಿಯತೊಡಗಿತು. ಹೊರಗೆ ಸಂಪೂರ್ಣ ಮಂಜು ಆವರಿಸಿತ್ತು. ರಸ್ತೆ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಸಾನ್ವಿ ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಅವಳ ಮನಸ್ಸು ವಿಚಿತ್ರ ಭಾವನೆಗಳಿಂದ ತುಂಬಿತ್ತು. ಭಯವೂ ಇತ್ತು, ಆದರೆ ಅದರ ಮಧ್ಯೆಯೂ ಒಂದು ಸುರಕ್ಷಿತ ಭಾವನೆ ಅವಳೊಳಗೆ ಇತ್ತು. ಏಕೆಂದರೆ ರಿಷಬ್ ಅವಳ ಜೊತೆ ಇದ್ದ. ಅಷ್ಟರಲ್ಲಿ ಕಾರು ಹಠಾತ್ ಜರ್ಕ್ ಆಯಿತು. ಸಾನ್ವಿ ಬೆಚ್ಚು ಬಿದ್ದು ಸೀಟ್ ಹಿಡಿದಳು. ಏನಾಯಿತು? ರಿಷಬ್ ತಕ್ಷಣ ಮಿರರ್ ನೋಡಿದ. ಹಿಂದೆ ಒಂದು ಬ್ಲ್ಯಾಕ್ ಕಾರು ವೇಗವಾಗಿ ಬರುತ್ತಿತ್ತು. ಕಾರನ್ನು ನಿಧಾನವಾಗಿ ಓಡಿಸುತ್ತಿರಲಿಲ್ಲ, ಉದ್ದೇಶಪೂರ್ವಕವಾಗಿ ಅವರ ಕಾರಿನ ತುಂಬ ಹತ್ತಿರ ಬರುತ್ತಿತ್ತು. ರಿಷಬ್ ಮುಖ ತಕ್ಷಣ ಕಠಿಣವಾಯಿತು. ಸೀಟ್ ಬೆಲ್ಟ್ ಟೈಟ್ ಮಾಡ್ಕೊ. ಅವನ ಧ್ವನಿ ತುಂಬ ಕಾಮ್ ಆಗಿತ್ತು. ಆ ಕ್ಲಾಮೆನ್ಸ್ ಸಾನ್ವಿಗೆ ಇನ್ನಷ್ಟು ಭಯ ಹುಟ್ಟಿಸಿತು. ರಿಷಬ್, ಜಸ್ಟ್ ಡೂ ಇಟ್. ಅವನು ತಕ್ಷಣ ಸೀಟ್ ಬೆಲ್ಟ್ ಬಿಗಿಯಾಗಿ ಹಾಕಿಕೊಂಡಳು. ಮುಂದಿನ ಕ್ಷಣ ಕಪ್ಪು ಬಣ್ಣದ ಕಾರ್ ಅವರ ಕಾರಿಗೆ ಡಿಕ್ಕಿ ಹೊಡೆಯಲು ಪ್ರಯತ್ನಿಸಿತು. ಸಾನ್ವಿ ಭಯದಿಂದ ಕಿರಿಚಿದಳು. ರಿಷಬ್ ತಕ್ಷಣ ಸ್ಟೇರಿಂಗ್ ತಿರುಗಿಸಿದ. ಕಾರು ಜೋರಾಗಿ ಸ್ಕಿಡ್ ಆಯಿತು. ಮಳೆ ನೀರಿನಿಂದ ರಸ್ತೆ ಜಾರುವಂತಿತ್ತು. ಸಾನ್ವಿಯ ಕೈಗಳು ಭಯದಿಂದ ನಡುಗುತ್ತಿದ್ದವು. ರಿಷಬ್, ಅವಳು ಅವನ ಕೈ ಹಿಡಿದುಕೊಂಡಳು. ಅವನ ಮುಖದಲ್ಲಿ ಈಗ ಸಂಪೂರ್ಣ ಗಮನ ಆ ಕಾರ್ ಮೇಲೆ ಮಾತ್ರ ಇತ್ತು. ಭಯಪಡಬೇಡ. ಆದರೆ ಅವನ ಕಣ್ಣುಗಳಲ್ಲಿ ಅಪಾಯಕಾರಿ ಎಚ್ಚರಿಕೆ ಕಾಣಿಸುತ್ತಿತ್ತು. ಕಾರು ಮತ್ತೆ ಹತ್ತಿರ ಬಂತು. ಈ ಬಾರಿ ಅದು ನೇರವಾಗಿ ಅವರ ಕಾರನ್ನು ರಸ್ತೆಗೆ ಬದಿಗೆ ತಳ್ಳಲು ಪ್ರಯತ್ನಿಸಿತು. ಕೆಳಗೆ ಆಳವಾದ ಕಂದಕ. ಸಾನ್ವಿ ಹೃದಯ ಕ್ಷಣ ಕಾಲ ನಿಂತಂತಾಯಿತು. ರಿಷಬ್ ತಕ್ಷಣ ಆಕ್ಸಿಲೇಟರ್ ಒತ್ತಿದ. ಕಾರು ವೇಗವಾಗಿ ಮುಂದೆ ಚಲಿಸಿತು. ಆದರೆ ಕಪ್ಪು ಕಾರ್ ಕೂಡ ಬಿಡುತ್ತಿರಲಿಲ್ಲ. ಮಳೆ, ಕತ್ತಲೆ, ಮಂಜು
ಎಲ್ಲವೂ ಸೇರಿ ಆ ರಸ್ತೆ ಭಯಾನಕವಾಗಿ ಕಾಣಿಸುತ್ತಿತ್ತು. ಸಾನ್ವಿ ಕಣ್ಮುಚ್ಚಿಕೊಂಡಳು. ದೇವರಲ್ಲಿ ಬೇಡಿಕೊಳ್ಳಲು ಶುರು ಮಾಡಿದಳು. ಅಷ್ಟರಲ್ಲಿ ರಿಷಬ್ ಮೊಬೈಲ್ ಬ್ಲೂಟೂತ್ ಮೂಲಕ ಕನೆಕ್ಟ್ ಆಯಿತು. ರೋಹಿತ್ ಕರೆ. ಸರ್, ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದೀವಿ. 10 ನಿಮಿಷದಲ್ಲಿ ನಾವು ಬರ್ತೀವಿ. ತುಂಬ ಲೇಟ್ ಆಯಿತು ಎಂದು ರಿಷಬ್ ಗಟ್ಟಿಯಾಗಿ ಹೇಳಿದ. ಕಾರು ಮತ್ತೆ ಡಿಕ್ಕಿ ಹೊಡೆಯಲು ಬಂದಿತ್ತು. ಈ ಬಾರಿ ಕಂಟ್ರೋಲ್ ತಪ್ಪಿ ರಸ್ತೆಯ ಅಂಚಿನವರೆಗೆ ಜಾರಿತು. ಸಾನ್ವಿ ಭಯದಿಂದ ರಿಷಬ್ ಕೈ ಬಿಗಿಯಾಗಿ ಹಿಡಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ನನಗೆ ಭಯ ಆಗ್ತಿದೆ. ಆ ಕ್ಷಣದಲ್ಲಿ ರಿಷಬ್ ಒಂದು ಕೈಯಿಂದ ಸ್ಟೇರಿಂಗ್ ಹಿಡಿದು ಇನ್ನೊಂದು ಕೈಯಿಂದ ಅವಳ ಕೈ ಬಿಗಿಯಾಗಿ ಹಿಡಿದ. ನನ್ನ ಕಡೆ ನೋಡು. ಸಾನ್ವಿ ನಡುಗುತ್ತಾ ಅವನತ್ತ ನೋಡಿದಳು. ನಿನಗೆ ಏನೂ ಆಗಲ್ಲ. ಅವನ ಧ್ವನಿ ಗಟ್ಟಿಯಾಗಿತ್ತು. ನಾನು ಬದುಕಿರುವವರೆಗೆ ಯಾರು ನಿನ್ನ ಮುಟ್ಟಲ್ಲ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಭಯದ ಮಧ್ಯೆಯೂ ವಿಚಿತ್ರ ನೆಮ್ಮದಿ ಮೂಡಿತು. ಆದರೆ ಮುಂದಿನ ಕ್ಷಣ ಕಪ್ಪು ಕಾರು ಸರಿಯಾಗಿ ಅವರ ಕಾರಿಗೆ ಡಿಕ್ಕಿ ಹೊಡೆಯಿತು. ಕಾರು ನಿಯಂತ್ರಣ ತಪ್ಪಿ ರಸ್ತೆಯ ಅಂಚಿನಿಂದ ಕೆಳಗೆ ಜಾರಲು ಆರಂಭಿಸಿದ ಕ್ಷಣ ಸಾನ್ವಿಯ ಕಿರಿಚಾಟ ಆ ಬೆಟ್ಟದ ಮೌನವನ್ನು ಛಿದ್ರಗೊಳಿಸಿತು. ರಿಷಬ್ ಮಳೆ ಜೋರಾಗಿ ಸುರಿಯುತ್ತಿತ್ತು. ಟೈರ್ಗಳು ಜಾರುವ ಶಬ್ದ, ಬ್ರೇಕ್ನ ಕಿರಿಚಾಟ, ಗುಡುಗಿನ ಗರ್ಜನೆ ಎಲ್ಲವೂ ಒಂದೇ ಸಮಯದಲ್ಲಿ ಕೇಳಿಸುತ್ತಿತ್ತು. ಕಾರು ಅರ್ಧ ಭಾಗ ರಸ್ತೆಯಿಂದ ಕೆಳಗೆ ಜಾರಿಕೊಂಡಿತು. ಕೆಳಗೆ ಆಳವಾದ ಕಂದಕ. ಸಾನ್ವಿಯ ಉಸಿರು ನಿಂತಂತಾಗಿತ್ತು. ಅವಳು ಭಯದಿಂದ ಸಂಪೂರ್ಣ ನಡುಗುತ್ತಿದ್ದಳು. ರಿಷಬ್ ಸ್ಟೇರಿಂಗ್ ಅನ್ನು ಸಂಪೂರ್ಣ ಶಕ್ತಿಯಿಂದ ಹಿಡಿದಿದ್ದ. ಅವನ ನೆತ್ತಿಯಲ್ಲಿ ರಕ್ತನಾಳಗಳು ಎದ್ದು ಕಾಣಿಸುತ್ತಿದ್ದವು. ಒಂದು ಕ್ಷಣ ಕಂಟ್ರೋಲ್ ತಪ್ಪಿದರೂ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಸಾನ್ವಿ ಎಂದು ಅವನು ಗಟ್ಟಿಯಾಗಿ ಕರೆದ. ಅವಳು ಕಣ್ಣೀರಿನ ಮಧ್ಯೆ ಅವನತ್ತ ನೋಡಿದಳು. ನನ್ನ ಮಾತು ಕೇಳು. ಅವನ ಧ್ವನಿ ಕಾಮ್ ಆಗಿತ್ತು. ಅದೇ ಕ್ಲಾಮ್ನೆಸ್ ಸಾನ್ವಿಗೂ ಇನ್ನಷ್ಟು ಭಯ ಹುಟ್ಟಿಸುತ್ತಿತ್ತು. ಡೋರ್ ಓಪನ್ ಮಾಡಬೇಡ. ಸೀಟ್ ಬೆಲ್ಟ್ ತೆಗೆಯಬೇಡ. ನಾನು ಹೇಳುವವರೆಗೂ ಆಚೆ ಈಚೆ ಹೋಗಬೇಡ. ರಿಷಬ್ ಅವಳ ಧ್ವನಿ ಮುರಿಯುತ್ತಿತ್ತು. ನನಗೆ ಭಯ ಆಗ್ತಿದೆ. ಅವನ ಕಣ್ಣುಗಳು ಕ್ಷಣಕಾಲ ಮೃದುವಾದವು. ಆ ಭಯದ ಮಧ್ಯೆಯೂ ಅವಳನ್ನು ನೋಡಿದಾಗ ಅವನ ಮನಸ್ಸು ನೋವಿನಿಂದ ತುಂಬಿತ್ತು. ನನ್ನ ಮೇಲೆ ನಂಬಿಕೆ ಇದೆಯಾ? ಸಾನ್ವಿ ತಕ್ಷಣ ತಲೆ ಆಡಿಸಿದಳು. ಹಾಗಿದ್ರೆ ಕಣ್ಣು ಮುಚ್ಚು, ಕುಳಿತುಕೋ. ಅವಳು ನಡುಗುತ್ತಾ ಕಣ್ಮುಚ್ಚಿಕೊಂಡಳು. ರಿಷಬ್ ನಿಧಾನವಾಗಿ ಹ್ಯಾಂಡ್ ಬ್ರೇಕ್ ಅಡ್ಜಸ್ಟ್ ಮಾಡಿದ. ಕಾರು ಇನ್ನೂ ಸ್ವಲ್ಪ ಜಾರಿತು. ಸಾನ್ವಿ ಭಯದಿಂದ ಕಿರಿಚಿದಳು. ಆ ಕ್ಷಣದಲ್ಲಿ ರಿಷಬ್ನ ಹೃದಯವೇ ನಿಂತಂತಾಯಿತು. ಏನೂ ಆಗಿಲ್ಲ ಎಂದು ಅವನು ತನ್ನನ್ನೇ ತಾನೇ ಸಮಾಧಾನಪಡಿಸಿಕೊಂಡು ಅವಳನ್ನು ಕೂಡ ಸಮಾಧಾನಪಡಿಸಿದ. ಅವನು ನಿಧಾನವಾಗಿ ಗೇರ್ ಬದಲಿಸಿ ಆಕ್ಸಿಲರೇಟರ್ ಪ್ರೆಸ್ ಮಾಡಿದ. ಕೆಲ ಕ್ಷಣ ಟೈರ್ಗಳು ಜೋರಾಗಿ ಸುತ್ತಿದವು. ನಂತರ ಕಾರು ಮತ್ತೆ ರಸ್ತೆಯ ಕಡೆ ಜರ್ಕಾಗಿ ಮೇಲಕ್ಕೆ ಬಂತು. ರಿಷಬ್ ತಕ್ಷಣ ಸ್ಟೇರಿಂಗ್ ಕಂಟ್ರೋಲ್ ಮಾಡಿ ಕಾರನ್ನು ಮುಂದೆ ಓಡಿಸಿದ. ಕೆಲವು ಮೀಟರ್ಗಳಷ್ಟು ದೂರ ಹೋಗಿ ಕಾರು ನಿಂತಿತ್ತು. ಸಾನ್ವಿ ಇನ್ನೂ ಕಣ್ಮುಚ್ಚಿಕೊಂಡೇ ನಡುಗುತ್ತಿದ್ದಳು. ಸಾನ್ವಿ, ಅವಳು ನಿಧಾನವಾಗಿ ಕಣ್ತೆರೆದಳು. ರಿಷಬ್ ಅವಳನ್ನೇ ನೋಡುತ್ತಿದ್ದ. ನಾವು ಸೇಫ್ ಆಗಿದ್ದೀವಿ. ಆ ಮಾತು ಕೇಳಿದ ಕ್ಷಣ ಅವಳೊಳಗೆ ಹಿಡಿದಿಟ್ಟಿದ್ದ ಭಯ ಸಂಪೂರ್ಣವಾಗಿ ಒಡೆದು ಹೊರಬಂದಿತು. ಅವಳು ಅಳುತ್ತಾ ನೇರವಾಗಿ ಅವನತ್ತ ಒರಗಿಕೊಂಡಳು. ರಿಷಬ್, ಅವಳ ಧ್ವನಿ ಸಂಪೂರ್ಣ ನಡುಗುತ್ತಿತ್ತು. ರಿಷಬ್ ಕೂಡ ತಕ್ಷಣ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅವನ ಕೈಗಳು ಕೂಡ ಸ್ವಲ್ಪ ನಡುಗುತ್ತಿದ್ದವು. ಏಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅವನು ಅವಳನ್ನು ಕಳೆದುಕೊಳ್ಳುವ ಅಂಚಿನವರೆಗೆ ಹೋಗಿದ್ದ. ಕೆಲ ಕ್ಷಣ ಇಬ್ಬರು ಹಾಗೆಯೇ ಇದ್ದರು. ಹೊರಗೆ ಮಳೆ ಇನ್ನೂ ಸುರಿಯುತ್ತಿತ್ತು. ಕಾರಿನ ಒಳಗೆ ಅವರ ಉಸಿರಿನ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸಾನ್ವಿ ಇನ್ನೂ ಅವನ ಶರ್ಟನ್ನು ಬಿಗಿಯಾಗಿ ಹಿಡಿದಿದ್ದಳು. ನನಗೆ ತುಂಬ ಭಯ ಆಗಿತ್ತು ಎಂದು ಅವಳು ಅಳುತ್ತಾ ಹೇಳಿದಳು. ರಿಷಬ್ ನಿಧಾನವಾಗಿ ಅವಳ ತಲೆಯ ಮೇಲೆ ಕೈ ಆಡಿಸಿದ. ಸಾರಿ. ಆ ಒಂದು ಮಾತು ಸಾನ್ವಿಯನ್ನು ಬೆಚ್ಚಿ ಬೀಳಿಸಿತು. ಅವಳು ತಕ್ಷಣ ತಲೆ ಎತ್ತಿ ನೋಡಿದಳು. ನೀವು ಏಕೆ ಸಾರಿ ಕೇಳ್ತೀರಾ? ರಿಷಬ್ ಕಣ್ಣುಗಳಲ್ಲಿ ಅಪರಾಧ ಭಾವನೆ ಕಾಣಿಸುತ್ತಿತ್ತು. ನನ್ನ ಜಗತ್ತು ನಿನ್ನನ್ನು ತುಂಬ ಹರ್ಟ್ ಮಾಡ್ತಿದೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಹೃದಯ ನೋವಿನಿಂದ ತುಂಬಿತ್ತು. ಹಾಗೆ ಹೇಳಬೇಡಿ, ಇದು ಸತ್ಯ. ಅವನು ಕಣ್ಮುಚ್ಚಿ ನಿಶ್ವಾಸ ಬಿಟ್ಟ. ಇವತ್ತು ನಿನಗೆ ಏನಾದರೂ ಆಗಿದ್ರೆ ನಾನೂ ಬದುಕಿರ್ತಿರಲಿಲ್ಲ. ಅವನ ಧ್ವನಿಯಲ್ಲಿ ಇದ್ದ ಆ ಭಯ ಸಾನ್ವಿಯ ಮನಸ್ಸನ್ನು ಆಳವಾಗಿ ತಟ್ಟಿತು. ಅವಳು ನಿಧಾನವಾಗಿ ಅವನ ಮುಖ ಮುಟ್ಟಿದಳು. ನನಗೆ ಏನೂ ಆಗಿಲ್ಲ. ರಿಷಬ್ ಅವಳ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದ. ಅವನ ಕಣ್ಣುಗಳು ಈಗ ಸಂಪೂರ್ಣ ಭಾವನೆಗಳಿಂದ ತುಂಬಿದ್ದವು. ಏಕೆ ಇಷ್ಟು ಮುಖ್ಯ ಆಗಿದೆಯಾ ನೀನು ನನಗೆ? ಆ ಪ್ರಶ್ನೆ ಅವನಿಂದಲೇ ಅಜಾಗರೂಕತೆಯಿಂದ ಹೊರಬಂದಿತ್ತು. ಸಾನ್ವಿಯ ಉಸಿರು ನಿಧಾನವಾಯಿತು. ಅವಳು ಅವನ ಕಣ್ಣುಗಳಲ್ಲಿ ನೋಡಿದಳು. ಅಲ್ಲಿ
ಪ್ರೀತಿ ಮಾತ್ರ ಇರಲಿಲ್ಲ, ಭಯ, ಕಾಳಜಿ, ಪೊಸೆಸಿವ್ನೆಸ್, ಆತ್ಮದಷ್ಟು ಆಳವಾದ ಬಾಂಧವ್ಯ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ದೂರದಲ್ಲಿ ವೆಹಿಕಲ್ ಹೆಡ್ಲೈಟ್ ಕಾಣಿಸುತ್ತಿದ್ದವು. ರೋಹಿತ್ ಮತ್ತು ಸೆಕ್ಯೂರಿಟಿ ಟೀಮ್ ಅಲ್ಲಿ ಬಂದಿತ್ತು. ಅವರು ತಕ್ಷಣ ಕಾರಿನ ಹತ್ತಿರ ಓಡಿ ಬಂದರು. ಸರ್, ರೋಹಿತ್ ಕಾರಿನ ಸ್ಥಿತಿ ನೋಡಿ ಬೆಚ್ಚಿಬಿದ್ದ. ಆರ್ ಯು ಓಕೆ? ರಿಷಬ್ ತಕ್ಷಣ ಸೀರಿಯಸ್ ಮೋಡ್ಗೆ ಮರಳಿದ. ನಾವು ಓಕೆ, ಅವರು ಎಸ್ಕೇಪ್ ಆಗಿದ್ದಾರೆ ಸರ್. ರಿಷಬ್ ಕಣ್ಣುಗಳಲ್ಲಿ ಕೋಪ ಒತ್ತಿತ್ತು. ಯಾರು ಎಂದು ಪತ್ತೆ ಮಾಡಿ. ಅವನ ಧ್ವನಿ ಈಗ ಭಯಂಕರವಾಗಿ ತಣ್ಣಗಿತ್ತು. ಯಾರಾದರೂ ಸರಿ, ಈ ಸಲ ಮಾತ್ರ ಅವರನ್ನು ಬಿಡಲ್ಲ. ಸಾನ್ವಿ ಅವನ ಮುಖ ನೋಡಿದಳು. ಕೆಲವೇ ಕ್ಷಣಗಳ ಹಿಂದೆ ತನ್ನನ್ನು ಸಮಾಧಾನಪಡಿಸುತ್ತಿದ್ದ ಮನುಷ್ಯ ಈಗ ಸಂಪೂರ್ಣ ಬೇರೆ ವ್ಯಕ್ತಿಯಂತೆ ಕಾಣಿಸುತ್ತಿದ್ದ. ತುಂಬ ಕ್ರೂರವಾಗಿ ಕಾಣಿಸುತ್ತಿದ್ದ. ಅವನೊಳಗಿನ ಕತ್ತಲೆಯ ಜಗತ್ತಿನ ಒಂದು ಭಾಗವನ್ನು ಅವಳು ಮೊದಲ ಬಾರಿ ನೋಡುತ್ತಿದ್ದಳು. ಅದು ಅವಳಿಗೆ ಸ್ವಲ್ಪ ಭಯ ಹುಟ್ಟಿಸಿತು. ರಿಷಬ್ ತಕ್ಷಣ ಅವಳ ಮುಖದ ಬದಲಾವಣೆ ಗಮನಿಸಿದ. ಅವನ ಕಣ್ಣುಗಳು ಮೃದುವಾದವು. ಸಾನ್ವಿ, ನೀನು ಹೋಗೆ ತಾನೆ? ಅವಳು ತಲೆ ಆಡಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಹೊಸ ಪ್ರಶ್ನೆ ಮೂಡಿತು. ರಿಷಬ್ ನಿಜವಾಗಿಯೂ ಯಾರು? ಅದೇ ಸಮಯದಲ್ಲಿ ನಗರದ ಮತ್ತೊಂದೆಡೆ ಮೇಘನ ತನ್ನ ಅಪಾರ್ಟ್ಮೆಂಟ್ ಬಾಲ್ಕನಿಯಲ್ಲಿ ನಿಂತಿದ್ದಳು. ಮಳೆ ಹನಿಗಳು ಅವಳ ಮುಖಕ್ಕೆ ಬೀಳುತ್ತಿದ್ದರೂ ಅವಳ ಗಮನ ಫೋನ್ ಸ್ಕ್ರೀನ್ ಮೇಲೆಯೇ ಇತ್ತು. ಅನ್ನೋನ್ ನಂಬರಿಂದ ಬಂದ ಮೆಸೇಜ್ ನೋಡುತ್ತಿದ್ದಳು. ಕೆಲಸ ಕೆಟ್ಟಿದೆ. ಅವಳ ಕಣ್ಣುಗಳಲ್ಲಿ ಕೋಪ ಒತ್ತಿತ್ತು. ಈಡಿಯಟ್ಸ್ ಎಂದು ಹಲ್ಲು ಕಚ್ಚಿಕೊಂಡಳು. ಅಷ್ಟರಲ್ಲಿ ಮತ್ತೊಂದು ಫೋಟೋ ಬಂದಿತ್ತು. ಅದರಲ್ಲಿದ್ದ ದೃಶ್ಯ ನೋಡಿ ಅವಳ ಮುಖ ಸಂಪೂರ್ಣ ಬದಲಾಯಿತು. ಕಾರಿನೊಳಗೆ ಸಾನ್ವಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದ ರಿಷಬ್. ಅವನ ಕಣ್ಣುಗಳಲ್ಲಿ ಸ್ಪಷ್ಟ ಭಯ ಮತ್ತು ಪ್ರೀತಿ. ಮೇಘನ ಕೈಗಳು ಕೋಪದಿಂದ ನಡುಗುತ್ತಿದ್ದವು. ನನ್ನನ್ನು ಇಷ್ಟು ವರ್ಷ ಪ್ರೀತಿಸಿದ ಮನುಷ್ಯ ಅವಳ ಕಣ್ಣೀರಿನ ಜೊತೆ ನಕ್ಕಳು. ಆ ಹುಡುಗಿಗಾಗಿ ಸಾಯೋ ಮಟ್ಟಿಗೆ ಹೋಗಿದ್ದಾನ? ಅವಳು ನಿಧಾನವಾಗಿ ಫೋನ್ ತೆಗೆದುಕೊಂಡಳು. ಪ್ಲಾನ್ ಬಿ ಸ್ಟಾರ್ಟ್ ಮಾಡಿ. ಅತ್ತ ಕಡೆ ಯಾರೋ ಏನೋ ಕೇಳಿದರು. ಮೇಘನ ಕಣ್ಣುಗಳಲ್ಲಿ ವಿಚಿತ್ರ ಕತ್ತಲೆ ಮೂಡಿತು. ಈ ಬಾರಿ ಅವಳು ನಿಧಾನವಾಗಿ ಹೇಳಿದಳು, ಸಾನ್ವಿ ಬದುಕಿದ್ರೂ ಅವಳ ಜೀವನ ಹಾಳಾಗಬೇಕು. ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.